ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ಪರ್ಫೆಕ್ಟ್ ಆಗಿರೋ ಮಾರ್ನಿಂಗ್ ಹೆಲ್ದಿ ಟಿಫನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದಕ್ಕೆ ನಾವು ಏನೇನು ರೆಡಿ ಮಾಡ್ಕೋಬೇಕು ಅಂತ ಮೊದಲಿಗೆ ತೋರಿಸ್ತೀನಿ. ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಾಧ್ಯ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ. ಆಮೇಲೆ ಬೀಟ್ರೂಟ್ ಕೂಡ ಅಷ್ಟೇ ತುರಿದಿಟ್ಕೊಂಡಿದ್ದೀನಿ. ಸೌತೆಕಾಯಿ ಕೂಡ ನಾನು ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಖಾರಕ್ಕೆ ಎಷ್ಟು ಮೆಣಸಿನ್ಕಾಯಿ ಬೇಕಲ್ಲ ಅದನ್ನು ಕಟ್ ಮಾಡ್ಕೊಂಡಿಲ್ಲ, ಅದನ್ನು ಕಲ್ಲಲ್ಲಿ ಕುಟ್ಕೊಂಡಿದ್ದೀನಿ. ಉಪ್ಪು ಜೀರಿಗೆ ಏನೂ ಹಾಕ್ಕೊಂಡಿಲ್ಲ, ಬರೀ ಹಸಿ ಮೆಣಸಿನ್ಕಾಯಿನ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕಲ್ಲಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಿಮ್ಮ ಹತ್ರ ಮೂಲಂಗಿ ಇದ್ದರೂ ಕೂಡ ಅಷ್ಟೇ, ಮೂಲಂಗಿನೂ ಕೂಡ ತುರಿದು ಹಾಕ್ಕೊಳ್ಬೋದು. ಇವಾಗ 2 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಗೋಧಿ ಹಿಟ್ಟಾದಮೇಲೆ 1 ಕಪ್ಪಷ್ಟು ಜೋಳದ ಹಿಟ್ಟು ಹಾಕ್ಕೊಳ್ತೀನಿ. ಆಮೇಲೆ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ಆಮೇಲೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ಇದೆಲ್ಲನೂ ಹಾಕ್ಕೊಂಡಿದ್ದಾದಮೇಲೆ ಕಡಲೆ ಹಿಟ್ಟಿದ್ರೆ ನಿಮ್ಮ ಹತ್ರ ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಯಾವ್ಯಾವ ವೆರೈಟಿ ಹಿಟ್ಟಿದೆ ಅಲ್ಲ ಅದೆಲ್ಲನೂ ಹಾಕ್ಕೊಳ್ಳಿ. ಹೆಸರು ಬೇಳೆ ಹಿಟ್ಟಿದ್ರು ಅದನ್ನು ಹಾಕ್ಕೊಳ್ಳಿ. ಕಾರ್ನ್ ಇರುತ್ತಲ್ಲ, ಮೆಕ್ಕೆಜೋಳದ ಹಿಟ್ಟು ಅದು ಇದ್ರೂ ಹಾಕ್ಕೊಳ್ಳಿ. ಏನೇನಿದೆ ಎಲ್ಲ ಥರ ಹಿಟ್ಟನ್ನು ಇದರಲ್ಲಿ ನೀವು ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಗೋಧಿ ಹಿಟ್ಟನ್ನು ಮಾತ್ರ ಜಾಸ್ತಿ ಹಾಕ್ಕೊಳ್ಳಿ. ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ. ಏನಕ್ಕೆ ನಾನು ಗೋಧಿ ಹಿಟ್ಟು ಜಾಸ್ತಿ ಹಾಕ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅದಕ್ಕೆ ಜಿಗುಟು ಬೇಕಲ್ಲ, ನಾವು ಚಪಾತಿ ಥರ ಲಟ್ಟಿಸ್ಬೇಕಾದ್ರೆ ಅದರಲ್ಲಿ ಜಿಗುಟಿರಬೇಕು. ಸೊ ಹಾಗಾಗಿ ನಾವು ಸ್ವಲ್ಪ ಗೋಧಿ ಹಿಟ್ಟನ್ನು ಜಾಸ್ತಿ ಹಾಕ್ಕೋಬೇಕು. ಇವಾಗ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು. ಮಧ್ಯೆ ನಾನು ಸ್ವಲ್ಪ ಎತ್ತಿಟ್ಕೊಳ್ತೀನಿ, ಖಾರ ಒಂದೇ ಸರಿ ಜಾಸ್ತಿ ಆಗಬಾರ್ದು ಅಂತ. ಮಧ್ಯೆ ಒಂದು ಸರಿ ಟೇಸ್ಟ್ ನೋಡಿಕೊಂಡು ಖಾರ ಇನ್ನೂ ಸ್ವಲ್ಪ ಬೇಕು ಅಂತ ಅಂದರೆ ಮತ್ತೆ ಅದಕ್ಕೆ ನಾನು ಅದೇ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಉಪ್ಪು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಅಜಿವಾಯಿನ ಕೈಯಲ್ಲಿ ಈ ಥರ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ತೀನಿ ಇದಕ್ಕೆ. ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಕೈಯಲ್ಲಿ ನೀವು ಗೋಧಿ ಹಿಟ್ಟನ್ನು ಯಾವ ಥರ ಕಲಿಸ್ಕೊತೀರಲ್ಲ ಸೇಮ್ ಚಪಾತಿಗೆ ಅದೇ ಥರ ಕಲಿಸ್ಕೋಬೇಕು. ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಮೊದಲಿಗೆ ಒಂದು ಸಾರಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊತೀನಿ. ತುಂಬ ಸಾಫ್ಟಾಗೆಲ್ಲ ಕಲಿಸ್ಕೋದಕ್ಕೆ ಹೋಗಲ್ಲ. ಗಟ್ಟಿಯಾಗಿ ಹಿಟ್ಟನ್ನು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊತೀವಲ್ಲ ಅದೇ ಥರ ಕಲಿಸ್ಕೊತೀನಿ. ನಿಮ್ಮ ಹತ್ರ ರಾತ್ರಿ ಏನಾದರೂ ಉಳ್ಕೊಂಡಿರೋ ರೈಸ್ ಏನಾದರೂ ಇದ್ದರೆ ಅಥವಾ ಮಧ್ಯಾಹ್ನ ಮಾಡಿರೋ ರೈಸ್ ಇದ್ದರೆ ಅದನ್ನು ರಾತ್ರಿ ನೀವು ಈ ರೆಸಿಪಿನ ಮಾಡ್ಕೊಳ್ತಾ ಇದ್ದರೆ ಆ ರೈಸನ್ನು ಕೂಡ ನೀವು ಮಿಕ್ಸಿ ಮಾಡಿಕೊಂಡು ಇದರಲ್ಲಿ ಹಾಕ್ಕೋಬೋದು. ಇಲ್ಲ ಅಂದರೆ ಒಂದು ಕಲ್ಲಿಂದ ಆ ರೈಸನ್ನು ಸ್ವಲ್ಪ ಈ ಥರ ತಿಕ್ಕಿದಂಗೆ ಮಾಡಿ ನೀವು ಇದಕ್ಕೆ ರೈಸ್ ಕೂಡ ಹಾಕ್ಕೋಬೋದು. ರೈಸನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ. ಸೊ ಹಾಗಾಗಿ ನಿಮ್ಮ ಹತ್ರ ರೈಸ್ ಏನಾದರೂ ಎಕ್ಸ್ಟ್ರಾ ಉಳ್ಕೊಂಡಿದ್ರೆ ಅದನ್ನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇವಾಗ ಒಂಚೂರು ಟೇಸ್ಟ್ ನೋಡ್ತೀನಿ ಟೇಸ್ಟ್ ನೋಡಿ ಉಪ್ಪು ಖಾರ ಸ್ವಲ್ಪ ಕಡಿಮೆ ಆಗಿದೆ. ಸೊ ಹಾಗಾಗಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇದನ್ನು ಖಾರ ಎತ್ತಿಟ್ಟಿದ್ದೆಲ್ಲ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಅದನ್ನೇ ಇವಾಗ ಹಾಕ್ಕೊಂಡ್ಬಿಟ್ಟು ಮತ್ತೆ ಹಿಟ್ಟನ್ನು ಕಲಿಸ್ಕೊತೀನಿ ನಾನು ಯಾವಾಗಲೂ ಫ್ರೆಶ್ ಆಗಿ ಎಲ್ಲ ತರಕಾರಿ ತೊಗೊಂಡು ಬಂದಮೇಲೆ ಫಸ್ಟ್ ಮಾಡೋ ರೆಸಿಪಿನೇ ಇದು. ಯಾಕಂದರೆ ಎಲ್ಲ ಥರ ತರಕಾರಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಷ್ಟೇ ನಿಮ್ಮ ಹತ್ರ ಯಾವುದಾದ್ರೂ ಸೊಪ್ಪಿದ್ರೂ ಕೂಡ ಅಷ್ಟೇ, ಮೆಂತ್ಯ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪಿದ್ದರೆ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗತ್ತೆ. ಎಲ್ಲ ಥರ ತರಕಾರಿನೂ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ. ಇದಕ್ಕೆ ನಮ್ಮ ಕಡೆಗೆಲ್ಲ ಇದನ್ನು ತಾಲಿಪಟ್ ಅಂತ ಕರೀತಾರೆ. ನೀವು ಬೇಕಿದ್ದರೆ ಇದನ್ನು ಚಪಾತಿ ಅಂತ ಅನ್ಕೋಬೋದು, ಇಲ್ಲ ಅಂದರೆ ನೀವು ಪರಾಟ ಅಂತಲೂ ಅನ್ಕೋಬೋದು. ಈ ಥರ ಎಲ್ಲ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಹಿಟ್ಟು ಕಲಸಿದ ತಕ್ಷಣವೇ ಮಾಡಬೇಕು. ಇದನ್ನು ನೆನೆಯೋದಕ್ಕೆಲ್ಲ ತುಂಬ ಹೊತ್ತು ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ನೀವು ಹಿಟ್ಟು ಕಲಸಿದ ತಕ್ಷಣವೇ ನೀವು ಈ ಥರ ಪರಾಟ ಅಥವಾ ತಾಲಿಪಟ್ಟನ್ನ ಮಾಡ್ಕೊಂಡು ಬಿಡಬೇಕು. ಇದನ್ನು ಹಿಟ್ಟು ನೆನೆಯೋದಕ್ಕೆ ಇಟ್ಟರೆ ಏನಾಗ್ಬಿಡತ್ತೆ, ಫುಲ್ಲೆಲ್ಲ ಸಾಫ್ಟಾಗಿ ಆಮೇಲೆ ಮಾಡೋದಕ್ಕೆ ಬರೋದಿಲ್ಲ. ಈ ಥರ ಒಂದು ಪ್ಲಾಸ್ಟಿಕ್ ಪೇಪರ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಪೇಪರ್ ಇರುತ್ತಲ್ಲ ಅದೇ ಪೇಪರ್ನ ನೀವು ಯೂಸ್ ಮಾಡ್ಕೊಳ್ಳಿ, ಆರಾಮಾಗಿ ಬರುತ್ತೆ. ಅದಕ್ಕೆ ಕೆಳಗಡೆ ಪ್ಲಾಸ್ಟಿಕ್ ಪೇಪರ್ಗೆ ಫುಲ್ಲಾಗಿ ಎಣ್ಣೆನ ಹಚ್ಕೊಳ್ಳಿ. ಎರಡೂ ಸೈಡ್ಗೆ ಎಣ್ಣೆನ ಹಚ್ಕೊಂಡು ಆಮೇಲೆ ಆ ಉಂಡೆನ ಏನು ತೊಗೊಂಡಿರ್ತಾರೆ ಅಲ್ಲ ಹಿಟ್ಟು ಉಂಡೆ, ಆ ಹಿಟ್ಟಿಗೆ ಸ್ವಲ್ಪ ಎರಡೂ ಕಡೆಗೂ ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ಥರ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ.
ಈ ಥರ ನಿಧಾನಕ್ಕೆ ಲಟ್ಟಿಸ್ಕೊಂಡ್ರೆ ಆರಾಮಾಗಿ ನೀವು ಏನು ಟೆನ್ಷನ್ ಇಲ್ಲದೆ ಆರಾಮಾಗಿ ತೆಗಿಬೋದು. ಎಷ್ಟೋ ಜನ ಮಕ್ಕಳು ಬೀಟ್ರೂಟ್ ತಿನ್ನೋದಿಲ್ಲ. ಆಮೇಲೆ ಮೂಲಂಗಿ ಇರತ್ತಲ್ಲ, ಮೂಲಂಗಿನೂ ನೀವು ತುರಿದು ಹಾಕ್ಕೊಳ್ಬೇಕು ಇದಕ್ಕೆ. ಎಷ್ಟೋ ಜನ ಮೂಲಂಗಿ ತಿನ್ನಲ್ಲ ಮಕ್ಕಳು. ಅಂಥವ್ರಿಗೆಲ್ಲ ಇದರಲ್ಲಿ ಎಲ್ಲ ಥರ ಹಿಟ್ಟು ಮಿಕ್ಸ್ ಇರತ್ತೆ. ಎಲ್ಲ ಥರ ತರಕಾರಿನೂ ಮಿಕ್ಸ್ ಇರೋದ್ರಿಂದ ತುಂಬಾನೇ ಹೆಲ್ದಿಯಾಗಿರೋ ರೆಸಿಪಿ ಅಂತಾನೆ ಹೇಳ್ಬೋದು. ಈ ಥರ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಒಳ್ಳೇದು. ಮಕ್ಕಳ ಆರೋಗ್ಯಕ್ಕೂ ಒಳ್ಳೇದು ಹಾಗೂ ನಮಗೂ ಕೂಡ ತುಂಬಾ ಒಳ್ಳೇದು. ವಾರಕ್ಕೆ ಒಂದು ಸರಿನಾದ್ರೂ ಅಥವಾ ಫ್ರೆಶ್ ಆಗಿ ತರಕಾರಿ ತಗೊಂಡು ಬಂದ್ಮೇಲೆ ಈ ಥರ ನೀವು ಈ ರೆಸಿಪಿನ ಮಾಡಿದರೆ ತುಂಬಾನೇ ಒಳ್ಳೇದು. ಈ ಥರ ಕೈಗೆ ನೀವು ಎಣ್ಣೆನ ಹಚ್ಕೊಂಡು ಈ ಥರ ಮಾಡ್ಕೊಂಡು ಈ ಥರ ಕೈ ಮೇಲೆ ಹಾಕ್ಕೊಂಡ್ರೆ ಆರಾಮಾಗಿ ಬರತ್ತೆ. ಇವಾಗ ನಾನು ಆಲ್ರೆಡಿ ತವಾನ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೆ ಅಲ್ಲ, ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೇಲೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹಚ್ಕೊಂಡಿದ್ದಾದ್ಮೇಲೆ ಈ ಥರ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್‌ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆಗೂ ಸ್ವಲ್ಪ ಎಣ್ಣೆನ ಹಚ್ಕೊಳ್ತೀನಿ. ಎಣ್ಣೆನ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಇದನ್ನ ನಾನು ತೆಕ್ಕೊಳ್ತೀನಿ. ಸಂತೋಷದ ಗುಟ್ಟು ಏನಂದ್ರೆ ನಿರೀಕ್ಷೆಗಳು ಕಡಿಮೆ ಇರಬೇಕಂತೆ ಜೀವನದಲ್ಲಿ. ಹೆಣ್ಮಕ್ಳು ಯಾವಾಗಲೂ ಅಷ್ಟೇ ಬೇರೆಯವರಿಂದ ತುಂಬ ನಿರೀಕ್ಷೆ ಮಾಡ್ತೀವಿ ಅಂತ ಅನ್ಸತ್ತೆ. ಏನಕ್ಕಂದ್ರೆ ನನ್ನ ಗಂಡ ನನಗೆ ಅದು ಕೊಡಿಸ್ಬೇಕು ಅಥವಾ ಇದು ಕೊಡಿಸ್ಬೇಕು, ಹಾಗಿರಬೇಕು. ನಾವು ಯಾಕೆ ಬೇರೆಯವರಿಂದ ನಿರೀಕ್ಷೆ ಮಾಡಬೇಕು ಅಲ್ವಾ? ನಿರೀಕ್ಷೆಗಳು ಎಷ್ಟು ಕಡಿಮೆ ಇರ್ತಾವಲ್ಲ ಅಷ್ಟು ನಾವು ಸಂತೋಷವಾಗಿರ್ತೀವಿ ಅಂತೆ. ಇವಾಗ ಇನ್ನೊಂದು ಬೇರೆದನ್ನು ತೋರಿಸ್ತಾ ಇದ್ದೀನಿ. ಕೈಯಿಂದನೂ ಕೂಡ ನೀವು ಆರಾಮಾಗಿ ಈ ಥರ ಪ್ರೆಸ್ ಮಾಡಿ ಮುಂದಕ್ಕೆ ಮೂವ್ ಮಾಡಿದರೆ ಆರಾಮಾಗಿ ಈ ಥರ ದೊಡ್ಡದಾಗತ್ತೆ ಪರಾಟ. ಈ ಥರನೂ ಕೂಡ ನೀವು ಮಾಡ್ಕೋಬೋದು. ಇದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ